ಹಾಯ್ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡತ್ತೀನಿ. ಇವತ್ತಿನ ಬ್ಲಾಗಿನ ವಿಶೇಷ ಏನಪ್ಪ ಅಂತಂದ್ರೆ, ಇವರು ನಮ್ಮ ಅಂಟಿ ಇನ್ಸ್ಟಂಟಾಗಿ ಬೇಗ 5-10 ನಿಮಿಷದಲ್ಲಿ ಪ್ರಿಪೇರ್ ಆಗುವಂಥ ಮಾವಿನಕಾಯಿದ್ದು ಪಲ್ಯ ಹೆಂಗೆ ರೆಡಿ ಮಾಡೋದು ಅಂತ ತೋರ್ಸಾತ್ತಾರ. ಹೊಲ್ದಾಗಿಂದ ಕಿತ್ಕೊಂಡ್ಬಂದಿದ್ರು. ಈ ಮಾವಿನಕಾಯಿ ಸೀಸನ್ ಆಲ್ರೆಡಿ ಮುಗಿಯಕ್ಕೆ ಬಂದವು. ಕಾಯಿ ಇರೋ ಹೆಂಗೆ ಅಂಥೇಳಿ ಮಾಡಿ ತೋರ್ಸಾತ್ತಾರ. ಅದು ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತೀನಿ ನಾನು. ಈ ನಮ್ಮ ಶ್ರೀನಿಧಿ ನಮ್ಮ ಅಂಟಿ ಮಗಳ. ಇವಾಗ ಹೆಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ, ತೋರಿಸ್ತೀನಿ ನಿಮಗೂ ಎಲ್ಲರಿಗೂ. ನೀವು ಮಾಡ್ಕೊಂಡು ತಿನ್ಬೋದು ಮನ್ಯಾಗ. ರೋಪಾಂಟಿ ಪಲ್ಯ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಜೀರಿಗೆ, ಸಾಸಿವೆ, ಮಸಾಲೆ, ಬೆಲ್ಲ, ಕರಿಬೇವು, ಕೊತ್ತಂಬರಿ, ಮಾವಿನಕಾಯಿ, ಅರಿಶಿನ, ಖಾರದ ಪುಡಿ ಇಷ್ಟ. ಮತ್ತೇನಾದ್ರೂ ಹಾಕ್ಬೇಕಾ? ಇಷ್ಟೇ. ಸ್ಟಾರ್ಟ್ ಮಾಡೋಣ ಹಂಗಾರ. ಈಗ ಮಾವಿನಕಾಯಿನ ಕಟ್ ಮಾಡ್ಕೊಂಡು ಇಟ್ಬೋದು. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಾರ ನಮ್ಮ ಅಂಟಿ. ನೀವು ಈ ಥರ ಕಟ್ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದಾಗ್ಯಾರ ಮಾಡ್ಕೋಬೋದು. ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿನಿ. ಏನೇನು ಹಾಕಿರಿ ಇದಕ್ಕೆ? ಆಯಿಲ್ ಹಾಕ್ತಾ ಮೊದಲ ಎಣ್ಣೆ ಹಾಕೋದು. ಸ್ವಲ್ಪ ಜೀರಿಗೆ, ಸಾಸಿವೆ, ಚೆನ್ನಾಗಿ ಫ್ರೈ ಮಾಡೋದು. ಆಮೇಲೆ ಮಾವಿನಕಾಯಿ, ಎಣ್ಣೆಲಿ ಫ್ರೈ ಮಾಡ್ಕೊತಾ ಇರ್ಬೇಕು. 5 ನಿಮಿಷ 5 ನಿಮಿಷ ಫ್ರೈ ಮಾಡ್ಬೇಕೇನೆ ಇದನ್ನ. ಉಪ್ಪಿನಕಾಯಿ ಹಾಕಿದ್ರೆ ಎಷ್ಟು ದಿನ ಬೇಕಾಗತ್ತೆ ನಾವು ಇವತ್ತು ಹಾಕಿ ತಿನ್ನಾಕ? ಉಪ್ಪಿನಕಾಯಿ 1 ತಿಂಗಳು ಬರ್ತದೆ. ತಿಂಗಳಿಗೆ ಬರ್ತದೆ, ಒಂದೇ ದಿನಕ್ಕೂ ಬರ್ತದೆ. ಉಪ್ಪಿನಕಾಯಿ ಉಪ್ಪು ಹಾಕಿಡ್ಬೇಕು. ಇವಾಗಲೇ ಅನ್ನ ಜೊತೆ, ರೊಟ್ಟಿ ಜೊತೆ ಅದಾದ್ರೆ ಒಂದು 5-10 ನಿಮಿಷದಾಗ ತಿನ್ಬೋದು. ಉಪ್ಪಿನಕಾಯಿ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇದು ಬಾಯಿ ರುಚಿಗೆ ಇವಾಗ ತಿನ್ಬೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಬೆಲ್ಲ ಜಾಸ್ತಿ ಆಗ್ತದೆ. ಬೆಲ್ಲ ಹುಳಿ ಇರುತ್ತಲ್ಲ, ಬೆಲ್ಲ ಇದ್ರೇ ರುಚಿಯಾಗಿರುತ್ತೆ. ಸ್ವಲ್ಪ ಗರಂ ಮಸಾಲ, ಎಷ್ಟೊತ್ತು ಫ್ರೈ ಮಾಡ್ಬೇಕಿದ್ನ? 5 ನಿಮಿಷ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ರೆ ರೆಡಿ. ಹೊಟ್ಟೆ ಆಗಲ್ಲ. ಇದು ಕ್ರಿಸ್ಪಿ ಅನ್ನ, ಕ್ರಿಸ್ಪಿ ಹಾಲಿನ ಅನ್ನ. ಚಲೋ ಆಗುತ್ತೆ ಇದು. ಅನ್ನ ಜೊತೆಗೆ ನಾನು ಒಂದ್ಸಲ ಫ್ರೈ ಮಾಡಿಲ್ಲ. ಫ್ರೈ ಬಿಡಬೇಕು. ನೀರು ಬಿಡುತ್ತೆ. ಇದೆಲ್ಲ ಹಾಕ್ಯಾರ ಕುದಿಯಾಗಿ ಒಂದು 5 ನಿಮಿಷ. ನೀರು ಎಷ್ಟು ನಿಮಿಷ ಬಿಡ್ಬೇಕು ನೀರು ಹಾಕಿ? 5 ನಿಮಿಷ ಬಿಟ್ಟು ಸ್ವಲ್ಪ ಕುದ್ದಿದೆ ಅಂತ ನೋಡಿಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಆರಿಸ್ಬೇಕು. 5 ನಿಮಿಷ ಈಸಿ ಆಗೈತಿ. ವಾಸನೆ ಬರತೈತೆ ನೋಡು, ಮಸ್ತ್ ಐತಿ. ಒಂದು 5 ನಿಮಿಷ 5 ನಿಮಿಷ ಬಿಟ್ಟು ಮಾಡಿ 5 ನಿಮಿಷ ಬಿಟ್ಟು ಆಮೇಲೆ ಟೇಸ್ಟ್ ನೋಡ ಹೇಳೋಣೀಗ. 5 ನಿಮಿಷ ಆಗೈತಿ. ಓಪನ್ ಮಾಡಿ ನೋಡೋನು ಹೆಂಗಾಗೈತೆ ಅಂಥೇಳಿ. ಕುದಿಯಾಕತೈತಿ ಈ ರೀತಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಟೇಸ್ಟ್ ನೋಡ್ಕೊರಿ. ಉಪ್ಪು ಖಾರ ಕಡಿಮೆ ಆಗಿತ್ತಂದ್ರೆ ನೀವು ಮತ್ತೆ ಬೇಕಾದ್ರೆ ಹಾಕ್ಕೋಬೋದು.
ಹೆಂಗಾಗೈತೆ ಟೇಸ್ಟ್? ಸೂಪರ್. ಉಪ್ಪು ಹುಳಿ ಖಾರ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಸಾಕಾಗೈತೆ. ಅನ್ನದ ಜೊತೆ ನೋಡೋಣ ಟೇಸ್ಟ್ ಜೊತೆ ರೊಟ್ಟಿ ಜೊತೆ ಇವಾಗಲೇ ತಿನ್ಬೋದು ಉಪ್ಪಿನಕಾಯಿ. ಅನ್ನದ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನಿಮ್ಗೆ ಎಷ್ಟು ಬೇಕಾದಷ್ಟು ತಿನ್ಬೋದು. 5 ನಿಮಿಷ ಆಯ್ತು, ನಾವು 5 ನಿಮಿಷನ ಆಗಿಲ್ಲ ನಾವು ಮಾಡಾಕತ್ತ. ಎಲ್ಲ ರೆಡಿ ಆಯ್ತು. ಮಾವಿನಕಾಯಿ ಪಲ್ಯ ಟೇಸ್ಟ್ ನೋಡ್ತಾಳ ಮಂಟಿ ಹೆಂಗಾಗೈತೆ ಅಂತ ಕೇಳ್ತಾಳ. ಟೇಸ್ಟಿಗೆ ಅಂಥೇಳಿ ನಮ್ಮ ಮಂಟಿ ಸ್ವಲ್ಪ ಹಾಕೊಂಡಾಳೀಗ ಕುಸುಬಿ ಅನ್ನದ ಜೊತೆಗೆ ಕುಸುಬಿ ಹಾಲಿನ ಅನ್ನ, ಮಾವಿನಕಾಯಿ ಪಲ್ಯ ಟೇಸ್ಟ್ ನೋಡಾತಾಳೀಗ. ತಿನ್ನೋರಿಬ್ರು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಸೂಪರ್ ಆಗಿ ಇವಾಗ ನೋಡ್ರಿ ಮಾವಿನಕಾಯಿ ಪಕ್ಕದಲ್ಲಿರೋದು ಹೊಲಕ್ಕೆ ಹೋಗಿದ್ರು ಕಿತ್ಕೊಂಬಂದಾರ ಮಾವಿನಕಾಯಿ, ಕರ್ಬೇ ಹೂವು ಅದು ತೊಗೊಂಬಂದಿದ್ರು. ಬೇಗ ಯಾವ್ದಾಗತ್ತೆ ಅಂಥೇಳಿ ಈ ಒಂದು ಮಾವಿನಕಾಯಿ ಪಲ್ಯನ ಟ್ರೈ ಮಾಡಿದ್ರು. ಮಾವಿನಕಾಯಿ ಪಲ್ಯ ಆದಮೇಲೆ ಎಲ್ಲರೂ ಸೇರಿ ಊಟ ಮಾಡತ್ತೀವಿ. ಏನೇನು ಹಚ್ಕೊಂಡೆ ಅಂತೀನಿ, ರೊಟ್ಟಿ, ಹುಳ್ಳಿಕಾಳು, ಡೊನ್ಗೈ, ಮೂಲಂಗಿ ಸೊಪ್ಪಿನ ಹಸಿ ಸೊಪ್ಪು ತಿನ್ಬೇಕು. ಊಟ ಮಾಡತ್ತೀವಿ ಈಗ. ನಮ್ಮ ಅತ್ತಿ ರೊಟ್ಟಿ ಮಾಡ್ಕೊಡತ್ತಾಳ, ನಾವು ಊಟ ಮಾಡತ್ತೀವಿ.